ಹಲೋ ನಮಸ್ಕಾರ, ಹಾಟ್ ಸೀಟ್ಗೆ ಸ್ವಾಗತ. ನಾನು ಅರುಣ್ ಬಡಿಗೇರ್. ಇವತ್ತಿನ ಹಾಟ್ ಸೀಟ್ನಲ್ಲಿ ಮಾಜಿ ಉಪಮುಖ್ಯಮಂತ್ರಿ ವಿರೋಧ ಪಕ್ಷದ ನಾಯಕರಾಗಿರುವಂತಹ ಆರ್ ಅಶೋಕ್ ಅವರಿದ್ದಾರೆ. ನಮಸ್ತೆ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ವಿರೋಧ ಪಕ್ಷದ ನಾಯಕರಾದ ಮೇಲೆ ಹೇಗಿದೆ ರಾಜಕೀಯ? ವಿರೋಧ ಪಕ್ಷ ನಾಯಕ ಅಂತ ಹೇಳಿದ್ರೆ ಸದಾ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಗಿಸುವಂಥದ್ದು, ಸರ್ಕಾರದ ತಪ್ಪುಗಳನ್ನು, ಸರ್ಕಾರಕ್ಕೆ ಜನಗಳಿಗೆ ಏನು ನ್ಯಾಯ ಸಿಗಬೇಕು ಆ ನ್ಯಾಯ ಸಿಗುವಂಥದ್ರಲ್ಲಿ ಮುಂಚೂಣಿಯಲ್ಲಿದ್ದು ಕೆಲಸ ಮಾಡುವಂಥದ್ದು ವಿರೋಧ ಪಕ್ಷದ ನಾಯಕನ ಕೆಲಸ. ನಮಗೆ ಈ ಬಾರಿ ಅಧಿವೇಶನದಲ್ಲೂ ಕೂಡ ಒಳ್ಳೊಳ್ಳೆ ವಿಚಾರಗಳನ್ನು ಕಾಂಗ್ರೆಸ್ ಅವರು ಕೊಟ್ಟಿದ್ದಾರೆ. ಅವರೇ ಅವ್ರ ತಲೆ ಮೇಲೆ ಕಲ್ಲಾಕ್ಕಂತ ಇದ್ದಾರೆ. ಕನ್ನಡದ ವಿಚಾರ ಇರ್ಬೋದು, ಹನುಮ ಧ್ವಜ ವಿಚಾರ ಇರ್ಬೋದು, ಬರಗಾಲದ ವಿಚಾರ ಇರ್ಬೋದು, ಪಾಕಿಸ್ತಾನ ಜಿಂದಾಬಾದ್ ಅಂತ ವಿಧಾನಸಭೆಯಲ್ಲಿ ಕೂಗಿದೆ, ಇದೆಲ್ಲ ಇಶ್ಯೂಗಳು. ಇವೆಲ್ಲವನ್ನು ಈ ಬಾರಿ ಸಮರ್ಥವಾಗಿ ಕಾಂಗ್ರೆಸ್ ಯಾವ ರೀತಿ ಜನಗಳಿಗೆ ಅನ್ಯಾಯ ಮಾಡ್ತಾ ಇದೆ, ಯಾವ ರೀತಿ ರಾಜ್ಯಕ್ಕೆ ದ್ರೋಹ ಬಗೆತಾ ಇದೆ, ಇದನ್ನು ಸಮರ್ಥವಾಗಿ ಮಾಡುವಂಥ ಅವಕಾಶ ಸಿಕ್ಕಿತ್ತು. ಅದನ್ನು ನಮ್ಮ ಪಾರ್ಟಿ ನಾವು ಸಮರ್ಥವಾಗಿ ಮಾಡಿದ್ದೀರಿ. ಅದೇ ವಿರೋಧ ಪಕ್ಷ. ರಾಜಕೀಯದಲ್ಲಿ ಏನು ಬದಲಾವಣೆ ಆಗಿಲ್ಲ ವಿರೋಧ ಪಕ್ಷರಾದ ಮೇಲೆ? ರಾಜಕೀಯದಲ್ಲಿ ಭಾಳಷ್ಟು ಬದಲಾವಣೆ ಆಗಿದೆ. ಓದುವಂಥದ್ದು ಬದಲಾವಣೆ ಆಗಿದೆ, ಆ್ಯಕ್ಟಿವ್ ಆಗಿರುವಂಥದ್ದು ಬದಲಾವಣೆ ಆಗಿದೆ, ಜನಗಳ ಸಂಪರ್ಕ ಜಾಸ್ತಿ ಆಗಿದೆ, ಪ್ರವಾಸ ಜಾಸ್ತಿ ಆಗಿದೆ, ವಿಶೇಷವಾಗಿ ಉತ್ತರ ಕರ್ನಾಟಕ ಭಾಗದ ಪ್ರವಾಸಗಳು ಜಾಸ್ತಿ ಆಗಿದೆ. ಸೊ ಇವೆಲ್ಲ ಬದಲಾವಣೆನೇ. ಹೊರ ರಾಜಕೀಯ ಕಷ್ಟನ ಇಲ್ಲ ಒಳ ರಾಜಕೀಯ ಕಷ್ಟನ? ಎರಡೂ ಕಷ್ಟನೇ. ಎರಡೂ ಒಂದೇ, ಒಂಥರ ಕತ್ತಿ ಎರಡು ಅಲಗಿದ್ದಂಗೆ. ಎರಡೂ ಮಾಡಬೇಕು ಸಮರ್ಥವಾಗಿ. ನೋಡಿ, ಎಲ್ಲ ಪಾರ್ಟಿಯಲ್ಲೂ ಕೂಡ ಪ್ರತಿಯೊಬ್ಬ ಕಾರ್ಯಕರ್ತಂಗೂ ನಾನು ಲೀಡರ್ ಆಗಬೇಕು ಅನ್ನೋದು ಇದ್ದೇ ಇರ್ತೈತೆ. ಪ್ರತಿಯೊಬ್ಬರು ಪಾರ್ಟಿ ಹೊರಗಡೆ ವಿರೋಧ ಪಕ್ಷಗಳು ನಮ್ಮನ್ನು ವಿರೋಧ ಮಾಡುವಂಥದ್ದು ಇದ್ದೇ ಇರ್ತೈತೆ. ಇದು ನ್ಯಾಚುರಲ್. ಇವೆರಡನ್ನೂ ಕೂಡ ಯಾವ್ದು ಮ್ಯಾನೇಜ್ ಮಾಡೋದು ಯಾವ್ದು ಕಷ್ಟ? ಸ್ವಲ್ಪ ಒಳಗಡೆದೇ ಮ್ಯಾನೇಜ್ ಮಾಡೋದು ಸ್ವಲ್ಪ ಕಷ್ಟ. ಹೊರಗಡೆದನ್ನ ಫೇಸ್ ಮಾಡ್ಬೋದು, ಏನು ಪ್ರಾಬ್ಲಮ್ ಏನಾಗಲ್ಲ. ಈಗ ನಮ್ಮಲ್ಲಿ ಅಂತ ಆ ಥರದ್ದೇನೂ ಇಲ್ಲ. ಈಗ ಇರೋವಂಥ ಹೊಸ ನಾಯಕತ್ವ ಎಲ್ಲ ಬಂದಿರೋದ್ರಿಂದ ನಮ್ಮ ಒಳಗಡೆ ಅಂಥದ್ದೇನೂ ಭಾಳ ಡಿಫರೆನ್ಸಸ್ ಇರೋವಂಥದ್ದು ಈಗ ಸದ್ಯಕ್ಕೆ ಪಾರ್ಟಿಯಲ್ಲಿ ಆ ಥರದ್ದು ಏನೂ ಇಲ್ಲ. ಎಲ್ಲ ಒಟ್ಟಿಗೆ ನಾವು ಕೆಲಸ ಮಾಡ್ತಾ. ವಿರೋಧ ಪಕ್ಷದ ನಾಯಕವನ್ನು ತಗೊಂಡ ನಂತರ ಪಕ್ಷದಲ್ಲಿ ಏನು ಸಮಸ್ಯೆ ಇದೆ ಅಂತ ಬಂತ? ಸಮಸ್ಯೆ ಅನ್ನೋದಕ್ಕಿಂತನೂ ಕೂಡ ನಮ್ಮ ರಾಷ್ಟ್ರೀಯ ನಾಯಕರು, ನಾನಿರ್ಬೋದು, ವಿಜಯೇಂದ್ರ ಇರ್ಬೋದು, ಒಂದು ಪ್ರಯೋಗ ರೀತಿಯಾಗಿ ನಮ್ಮನ್ನು ನಾಯಕತ್ವದ ಗುಣ ಬೆಳೀಲಿ ಅನ್ನೋ ದೃಷ್ಟಿಯಿಂದ, ಹೊಸ ನಾಯಕತ್ವ ಬೆಳೀಲಿ ಅನ್ನೋ ದೃಷ್ಟಿಯಿಂದ ಮಾಡಿದ್ದಾರೆ. ಅಲ್ಲ, ನಿಜವಾದ ಸಮಸ್ಯೆಗಳೇನು ಅಂತ? ಸಮಸ್ಯೆಗಳು ಅಂತ ಹೇಳಿದ್ರೆ ಕಾಂಗ್ರೆಸ್ಸಿನ ಒಂದು ಸಿದ್ದರಾಮಯ್ಯ ಇರ್ಬೋದು, ಡಿ ಕೆ ಶಿವಕುಮಾರ್. ನಮ್ಮ ಪಕ್ಷದಲ್ಲಿ ಆ ಥರದ್ದೇನು ಸಮಸ್ಯೆ ಏನು ಕಾಣ್ತಾ ಇಲ್ಲ. ಈಗ ಸದ್ಯಕ್ಕೆ ಏನು ಕಾಣ್ತಾ ಇಲ್ಲ. ಚುನಾವಣೆ ಬಂದಿದೆ, ಗೊಂದಲಗಳು ಸ್ವಲ್ಪ ಇದೆ, ಅಲ್ಲಲ್ಲಿ ಗೊಂದಲಗಳಿದೆ. ಅದು ಬಿಟ್ಟರೆ ಪಾರ್ಟಿ ಒಳಗಡೆ ಆ ಥರದ್ದು ಯಾವುದೇ ರೀತಿ ಗೊಂದಲ ಇಲ್ಲ. ಶಿಸ್ತಿನ ಪಕ್ಷ ಅಂತೀರ, ಅಶಿಸ್ತೇ ಜಾಸ್ತಿ ಇದೆ ನಿಮ್ಮ ಪಕ್ಷದಲ್ಲಿ ಅಂತ? ನೋಡಿ, ಈ ನಮ್ಮ ಪಾರ್ಟಿನೂ ಕೂಡ ಪ್ರಜಾಪ್ರಭುತ್ವ ಇರೋವಂಥದ್ದು. ಸೊ ಶಿಸ್ತು ಅಶಿಸ್ತು ಅನ್ನೋದು ಯಾವಾಗ ತೀರ್ಮಾನ ಆಗುತ್ತೆ ಅಂತ ಹೇಳಿದಾಗ ಅವನ ನಡವಳಿಕೆಯಲ್ಲಿ ಪಕ್ಷದ ಸಿದ್ಧಾಂತದ ವಿರುದ್ಧ ಹೋದಾದಾಗ, ಸಿದ್ಧಾಂತಕ್ಕೆ ಧಕ್ಕೆ ಬಂದಾಗ ಅದು ಪಕ್ಷ ವಿರೋಧಿ ಆಗ್ತೈತೆ. ಈ ಟಿಕೆಟ್ ಕೊಡೋವಂಥ ಸಂದರ್ಭದಲ್ಲಿ ಯಾರಿಗೋ ಟಿಕೆಟ್ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಅದು ಒಂದು ಸ್ವಲ್ಪ ಅವ್ರಿಗೆ ಮನಸ್ಸಲ್ಲಿ ನೋವಿರ್ತದೆ. ವಿಚಾರದಲ್ಲಿ ಅಷ್ಟೇ ಅಲ್ಲ, ಅನೇಕರು ಅನೇಕ ರೀತಿಯಾದಂಥ ಹೇಳಿಕೆಗಳನ್ನು ಕೊಟ್ಕೊಂಡು ಬಂದರು. ಅವ್ರ ಮೇಲೆ ಯಾವ ಕ್ರಮಗಳು ಆಗಲಿಲ್ಲ. ಇಲ್ಲ, ಶಿಸ್ತಿನ ಪಕ್ಷ ಆಗ್ಬಿಡುತ್ತೆ. ಈಗ ಅದಕ್ಕೂ ಒಂದು ಮಾನದಂಡ ಇರ್ತದೆ. ಈಗ ಎಲ್ಲಿಯವರೆಗೂ ಬಿದರನ್ನು ಎಲ್ಲಿವರೆಗೂ ಬೆಂಡ್ ಮಾಡ್ಬೋದು ಅಲ್ಲಿವರೆಗೂ ನಾವು ಬೆಂಡ್ ಮಾಡ್ತೀವಿ. ಮುರಿಯೋ ಸ್ಟೇಜಿಗೆ ಬಂದಾಗ ಮುರಿಲೇಬೇಕಾಗ್ತದೆ. ಅದು ಸೂತ್ರ. ಅದು ಇಲ್ಲಿವರೆಗೂ ಯತ್ನಾಳ್ ಅವರು ಮಾತನಾಡಿದ್ರು, ಇಷ್ಟೆಲ್ಲ ಎಲ್ಲಿ ಕ್ರಮ ಆಗಿದೆ ಅವ್ರ ಮೇಲೆ? ಯತ್ನಾಳ್ ಅವರು ಈಗಾಗಲೇ ಕೇಂದ್ರದ ನಾಯಕರು ಅವ್ರ ಜೊತೆ ಮಾತಾಡಿದ್ದಾರೆ. ಈ ಕಳೆದ ಹಲವಾರು ತಿಂಗಳಿಂದ ಸೈಲೆಂಟಾಗಿದ್ದಾರೆ ಅವರು ಕೂಡ. ಅವರೆಲ್ಲರೂ ಹೇಳೋದು ಮೋದಿ ದೇಶದ ಪ್ರಧಾನಿ ಆಗಬೇಕು, ಪಾರ್ಟಿ ಗ್ರೇಟ್ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಅದ್ರ ಜೊತೆ ಅವ್ರಿಗೆ ವೈಯಕ್ತಿಕ ಅವ್ರದ್ದೇ ಕೆಲವು ಬೇಜಾರುಗಳಿರ್ತದೆ. ವೈಯಕ್ತಿಕ ಸಂಬಂಧದ ಮೇಲೆ ಅವ್ರು ಮಾತಾಡ್ತಾ ಇದ್ದಾರೆ ಅಷ್ಟೇ. ಪಾರ್ಟಿ ವಿರುದ್ಧವಾಗಿ ಅವ್ರೇನು ಮಾತಾಡ್ತಾ ಇಲ್ಲ. ಮತ್ತು ಕೇಂದ್ರದ ನಾಯಕರ ವಿರುದ್ಧ. ಅದರಿಂದ ಪಾರ್ಟಿ ಒಳಗಡೆ ಇರೋವಂಥದ್ದನ್ನ ಸರಿ ಮಾಡ್ಕೊಳ್ಬೇಕು. ಅದನ್ನು ಸರಿ ಮಾಡ್ತೀರಿ, ಚುನಾವಣೆ ಮುಗಿದ ತಕ್ಷಣ ಮಾಡ್ತೀರಿ. ಎಲ್ಲಿವರೆಗೂ? ಆ ಪೋಸ್ಟಿಗೆ 2,500 ಕೋಟಿ ಕೊಟ್ಟರೆ ಒಂದು ಮುಖ್ಯಮಂತ್ರಿ ಸ್ಥಾನ ಸಿಗುತ್ತೆ ಅಂದರು, ಕ್ರಮ ಇಲ್ಲ. ಅದಾದಮೇಲೆ ಅಪ್ಪ ಮಕ್ಕಳ ವಿಚಾರದಲ್ಲಿ ಯಡಿಯೂರಪ್ಪನವ್ರ ಮೇಲೆ ಮುಗಿಬಿದ್ರು, ನೋ ಆ್ಯಕ್ಷನ್. ಅಂದರೆ ಇವೆಲ್ಲವೂ ಕೂಡ ಸರಿ ಇದೆ ಅವ್ರು ಹೇಳ್ತಾ ಇರೋದು ಅಂತ ಅರ್ಥನ BJP ಪಕ್ಷದಲ್ಲಿ? ಇಲ್ಲ, ಇದೆಲ್ಲ ಕಾಲವೇ ತೀರ್ಮಾನ ಮಾಡುತ್ತೆ. ಈಗಾಗಲೇ ರಾಷ್ಟ್ರೀಯ ನಾಯಕ ಕರೆದು ಮಾತಾಡಿರೋದ್ರಿಂದ ಈಗ ಬಾಣ ಅಂತೇಳಿ ಪ್ರಕಾರ 90% ಕೂಡ ಕೇಳಿದ್ದು ನಾನು. ಶಿಸ್ತಿನ ಪಕ್ಷ ಅಲ್ಲ ಇದು, ಅಶಿಸ್ತಿನ ಪಕ್ಷವಾಗ್ಬಿಟ್ಟಿದೆ. ಪ್ರಶ್ನೆನೇ ಇಲ್ಲ. BJP ಯಾವತ್ತೂ ಕೇಡರ್ ಪಾರ್ಟಿ, ಶಿಸ್ತಿನ ಪಾರ್ಟಿ. ಯಡಿಯೂರಪ್ಪನವ್ರು ಕಂಡ್ರೆ ಹಿರಿಯ ನಾಯಕರಿಗೆ ಆಗ್ತಾ ಇಲ್ಲ, ಬಹಳಷ್ಟು ನಾಯಕರುಗಳಿಗೆ ಅಸಮಾಧಾನ ಇದೆ. ಹಾಗೇನಿಲ್ಲ. ಯಡಿಯೂರಪ್ಪನವರು ಕೂಡ ಭಾಳ ವರ್ಷ BJPಯಲ್ಲಿ ಕೆಲಸ ಮಾಡಿದ್ದಾರೆ.
ಮುಖ್ಯಮಂತ್ರಿಗಳಾಗಿ 4 ಬಾರಿ ಕೆಲಸ ಮಾಡಿದ್ದಾರೆ, ಮಂತ್ರಿಗಳಾಗಿ ಕೆಲಸ ಮಾಡಿದ್ದಾರೆ. ಆ ಎಲ್ಲ ದೃಷ್ಟಿಯಿಂದನೂ ಹಿರಿಯ ನಾಯಕರು ಅವರು. ಆ ದೃಷ್ಟಿಯಿಂದ ಅವರಿಗೆ ನಾವೇನು ಗೌರವ ಕೊಡಬೇಕೋ ಅದನ್ನು ಗೌರವ ಕೊಡಬೇಕಾಗ್ತದೆ. ಹಿರಿಯರು ಯಾರು ಕೊಡ್ತಾ ಇಲ್ಲ ಅಂತ? ಇಲ್ಲ, ಈಶ್ವರಪ್ಪನವ್ರು ಕೊಡ್ತಾ ಇಲ್ಲ. ಅಲ್ಲ, ಈಶ್ವರಪ್ಪನವ್ರದ್ದು ಬೇರೆ ವಿಚಾರ, ಅವ್ರದ್ದು ಹೇಗ್ ಬೇರೆ ವಿಚಾರ ಆಗ್ಬಿಡುತ್ತೆ? ಇಲ್ಲ ಇಲ್ಲ ನೋಡಿ, ಪಕ್ಷ ಕಟ್ಟಿರೋದ್ರಲ್ಲೂ ಈಶ್ವರಪ್ಪನವ್ರ ಪಾತ್ರ ಇಲ್ಲ. ಎಲ್ಲರ ಪಾತ್ರನೂ ಇದೆ, ಪಕ್ಷ ಕಟ್ಟಿರೋದು ಎಲ್ಲರ ಪಾತ್ರ ಇದೆ. ನಾನು ಸುಮಾರು 45 ವರ್ಷ ಕೆಲಸ ಮಾಡಿದ್ದೀನಿ ಪಾರ್ಟಿಯಲ್ಲಿ. ಬೆಂಗಳೂರಲ್ಲಿ ನಾನು, ಅನಂತಕುಮಾರ್ ಇರ್ಬೋದು, ಜಗದೀಶ್ ಶೆಟ್ಟರ್ ಇರ್ಬೋದು, ಈಶ್ವರಪ್ಪ ಇರ್ಬೋದು, ನಾವೆಲ್ಲರೂ ಕೆಲಸ ಮಾಡಿದಿರಿ, ಭಾಳ ವರ್ಷಗಳು ಒಟ್ಟಿಗೆ ಕೆಲಸ ಮಾಡಿದಿರಿ, ಹೋರಾಟ ಮಾಡಿದಿರಿ. ಆದರೆ ಈಶ್ವರಪ್ಪನವ್ರ ವಿಚಾರ ಬಂದಾಗ, ಈಶ್ವರಪ್ಪನವ್ರ ಟಿಕೆಟ್ ಪ್ರಶ್ನೆ ಬಂದಾಗ ಯಡಿಯೂರಪ್ಪನವರು ಅವರಿಬ್ಬರು ಮಾತಾಡಿರುವಂಥದ್ದು. ಪಾರ್ಟಿ ಹೈಕಮಾಂಡಲ್ಲಿ ಅದನ್ನು ಮಾತುಕತೆ ಗಮನಕ್ಕೆ ಬಂದಿಲ್ಲ. ಇದು ಅವರಿಬ್ಬರ ಮಧ್ಯೆ ನಡೆದಿರುವಂಥದ್ದು. ಈಗ ಬಂಡಾಯ ಎದ್ದಿದ್ದಾರೆ. ಇಲ್ಲ, ನನಗನ್ಸುತ್ತೆ ಅದೇನು, ನನಗೂ ಗೊತ್ತಿದೆ ಈಶ್ವರಪ್ಪನವರು ಮತ್ತು ಯಡಿಯೂರಪ್ಪನವರು ಭಾಳ ಸರಿ ಈ ಥರದ್ದು ಆಗಿದೆ. ಆದಾಗೆಲ್ಲನೂ ಕೂಡ ಸುಖಾಂತ್ಯನೇ ಆಗಿದೆ, ಈಗೂ ಸುಖಾಂತ್ಯ ಆಗುತ್ತೆ. ಈಶ್ವರಪ್ಪನವ್ರು ಕೇಳೋದ್ರಲ್ಲಿ ತಪ್ಪೇನಿದೆ ಅಂತ? ತಪ್ಪೇನೂ ಇಲ್ಲ. ಆದರೆ ನೋಡಿ, ಅವ್ರು ಮಾತಾಡಿರೋವಂಥದ್ದು ನಮ್ಮ ಕೇಂದ್ರದ ನಾಯಕರ ಗಮನಕ್ಕೂ ಬಂದಿರಲಿಲ್ಲ, ನಮಗೂ ಯಾರಿಗೂ ಗೊತ್ತಿರಲಿಲ್ಲ. ಸೊ ಅವರಿಬ್ಬರು ಮಾತಾಡಿದ್ದಾರೆ ಅಂತ ಈಗ ಪತ್ರಿಕೆಯಲ್ಲಿ ಈಶ್ವರಪ್ಪನವ್ರು ಹೇಳ್ತಾ ಇರೋದ್ರಿಂದ ಗೊತ್ತಾಗಿತ್ತು. ಇದನ್ನೆಲ್ಲ ನಾವು ಒಂದು ಕಡೆ ವೇದಿಕೆಯಲ್ಲಿ ಚರ್ಚೆ ಆಗಬೇಕಾಗಿತ್ತು, ಎಲ್ಲೂ ಕೂಡ ಚರ್ಚೆ ಆಗಿಲ್ಲ. ಆದ್ದರಿಂದ ಈಶ್ವರಪ್ಪನವರು ಸಡನ್ನಾಗಿ ಈ ಥರ ಸ್ಪರ್ಧೆ ಮಾಡ್ತೀನಿ ಅನ್ನೋ ತೀರ್ಮಾನ ತೆಗೆದುಕೊಂಡಿರೋದು ಸರಿಯಲ್ಲ. ಅದನ್ನು ಯಡಿಯೂರಪ್ಪನವ್ರ ಮಗನಿಗೆ ಕೊಡೋಕ್ಕಾಗತ್ತೆ ಅನ್ನೋದಾದರೆ ಈಶ್ವರಪ್ಪನವ್ರ ಮಗನಿಗೆ ಯಾಕೆ ಕೊಡೋಕ್ಕಾಗಲ್ಲ? ನೋಡಿ, ಅವರು ಸಿಟ್ಟಿಂಗ್ MP ಅವರು, ಮತ್ತು ರಾಘವೇಂದ್ರ ಅವರು ಸಿಟ್ಟಿಂಗ್ MP. ನೀವು ಬದಲಾವಣೆ ಮಾಡಿಲ್ವಾ? ಅಲ್ಲ, ಅವ್ರಿಗೆ ಬದಲಾವಣೆ ಮಾಡೋಕ್ಕೆ ಏನು ಕಾರಣ ಬೇಕು? ಪ್ರತಾಪ್ ಸಿಂಹ ಅವ್ರದ್ದು ಏನು ಕಾರಣ ಆಯ್ತು ಬದಲಾವಣೆ ಮಾಡೋಕ್ಕೆ? ನಾವು ಫಸ್ಟು ಶಿವಮೊಗ್ಗದ್ದು ಮಾತಾಡೋಣ. ಅಲ್ಲ, ನೀವು ಬದಲಾವಣೆ ಮಾಡೋ ವಿಚಾರ ಅಲ್ಲಲ್ಲ, ಅವ್ರನ್ನ ಬದಲಾವಣೆ ಮಾಡಬೇಕಾದ ಏನು, ಅವ್ರು ಒಳ್ಳೆ ಕೆಲಸ ಮಾಡಿದ್ದಾರೆ, ಎಲ್ಲರ ಜೊತೆನೂ ಒಳ್ಳೆ ಸಂಬಂಧ ಪ್ರತಾಪ್ ಸಿಂಹ ಅವ್ರು ಮಾಡಲಿಲ್ವಾ? ಅಲ್ಲಲ್ಲ, ಪ್ರತಾಪ್ ಸಿಂಹದು ಅಲ್ಲಿ ಮೈಸೂರು ಒಡೆಯರು ನಾವು ಸ್ಪರ್ಧೆ ಮಾಡ್ತೀರಿ ಅಂತ ಬಂದಿದ್ದಕ್ಕೋಸ್ಕರ ಅವ್ರಲ್ಲ ಒಂದು ಆಪ್ಷನ್ ಬಂತಷ್ಟೇ. ಇಲ್ಲೂ ಆ ಥರದ ಇಲ್ಲ, ಆ ಥರದ್ದು ಯಾರೂ ಕೇಳೇ ಇಲ್ಲ. ಶಿವಮೊಗ್ಗದಲ್ಲಿ ಟಿಕೆಟನ್ನು ನಾನು ಕೂಡ ಕೋರ್ ಕಮಿಟಿಯಲ್ಲಿದ್ದೀನಿ, ಚುನಾವಣಾ ಕಮಿಟಿಯಲ್ಲಿದ್ದೀನಿ, ರಾಷ್ಟ್ರೀಯ ಚುನಾವಣಾ ಸಮಿತಿಯಲ್ಲೂ ನಾನು ಭಾಗವಹಿಸಿದ್ದೀನಿ 3 ಬಾರಿ. ಅಲ್ಲಿ 2ನೇ ಹೆಸರು ಯಾವುದು ಬಂದಿಲ್ಲ. ಈಗ ಶಿವಮೊಗ್ಗದಲ್ಲಿ 2ನೇ ಹೆಸರು ಯಾರಾದರೂ ಕೇಳಿದ್ರೆ ಶಿವಮೊಗ್ಗದಲ್ಲಿ ಕೊಟ್ಬಿಡ್ತಾರಾ? ಅಲ್ಲ, ಅಲ್ಲಿ ಯಾರ್ದು ಹೆಸರೇ ಬಂದಿಲ್ಲ ಅಂತ ಹೇಳಿದ್ರೆ ಇನಾನಿಮಸ್ ಆಗಿ ಅವರೊಬ್ಬರ ಹೆಸರೇ. ಯದುವೀರ್ ಅವರು 1 ತಿಂಗಳ ಹಿಂದೆ ಅಷ್ಟೇ ಅನೌನ್ಸ್ ಆಗೋಕ್ಕಿಂತ ಮುಂಚಿತವಾಗಿ ನನಗೆ ಯಾರು ಏನೋ ಗೊತ್ತಿಲ್ಲ, ನಾನು ಸ್ಪರ್ಧೆ ಮಾಡ್ತಾ ಇಲ್ಲ ಅಂತ ಹೇಳಿದ್ರು. ಅವ್ರನ್ನ ಒತ್ತಾಯಪೂರ್ವಕವಾಗಿ ತಂದು ಯದುವೀರ್ ಅವ್ರನ್ನ ಮೈಸೂರಲ್ಲಿ ಹಾಕ್ತೀರಾ? ಅದೆಲ್ಲ ಸುಳ್ಳು. ಶಿವಮೊಗ್ಗದಲ್ಲಿ ಬೇರೆದವ್ರನ್ನ ಸುಮಾರು 2-3 ತಿಂಗಳಿಂದಾನೇ ಚರ್ಚೆ ಆಗಿತ್ತು, ಮಾತುಕತೆ ಆಗಿತ್ತು. ಕೇಳ್ತಾ ಇರೋದು ಈಶ್ವರಪ್ಪನವ್ರು ಕೇಳೋದ್ರಲ್ಲಿ ತಪ್ಪೇನಿದೆ? ಯಡಿಯೂರಪ್ಪನವ್ರ ಮಗನಿಗೆ ಕೊಡೋದಾದ್ರೆ ಈಶ್ವರಪ್ಪನವ್ರ ಮಗನಿಗೆ ಯಾಕಿಲ್ಲ? ಕಾರಣ ಏನು? ನೋಡಿ, ಮಕ್ಕಳು ಅನ್ನೋ ಪ್ರಶ್ನೆ ಅಲ್ಲ ಇಲ್ಲಿ. ಮತ್ತೆ ಮಕ್ಕಳು ಅನ್ನೋ ಪ್ರಶ್ನೆ ಅಲ್ಲ. ಅವರು ಸಿಟ್ಟಿಂಗ್ MP ಇದ್ದಾರೆ, ಅವ್ರು ಮೊದಲಿಂದ MP ಆಗಿ ಒಳ್ಳೆ ಕೆಲಸ ಮಾಡಿದ್ದಾರೆ, ಅದಕ್ಕೆ ಕೊಟ್ಟಿದ್ದೀರಿ ಅಷ್ಟೇ. ಈಶ್ವರಪ್ಪನವ್ರ ಮಗನ ಕೊಡಬಾರ್ದು ಅಂತ ಏನಿಲ್ಲ. 15-16 ಜನ ಸಿಟ್ಟಿಂಗ್ ಬದಲಾವಣೆ ಮಾಡಿದ್ದೀರಾ. ನೋಡಿ, ಈಶ್ವರಪ್ಪನ ಮಗನ ಕೊಡಬಾರ್ದು ಅಂತ ಇಲ್ಲ, ಅವಕಾಶ ಆಗಲಿಲ್ಲ. ಈ ಸರಿ ಅವಕಾಶ, ಆ ಥರದ ಅವಕಾಶಗಳು ಕ್ರಿಯೇಟ್ ಆಗಿಲ್ಲ. ಈಗ ಅಲ್ಲಿ ಬಸವರಾಜ ಬೊಮ್ಮಾಯಿ ಅವ್ರನ್ನ ನಿಲ್ಲಬೇಕು ಅಂತ ಸ್ಪರ್ಧೆ ಆಯಿತು. ಬಸವರಾಜ ಬೊಮ್ಮಾಯಿ ನಿಲ್ದ ತಕ್ಷಣನೇ ಅಲ್ಲಿ ಈಶ್ವರಪ್ಪನವ್ರ ಮಗ ನಿಲ್ಬೇಕು ಕಾಂತೇಶ್ ಅಂತ ಇತ್ತು, ಅಲ್ಲಿ ಸ್ಪರ್ಧೆ. ಅವ್ರು ಹೇಳ್ತಾರೆ ನಾನು ಎಲ್ಲೂ ಕೇಳಿರಲಿಲ್ಲ, ನಂಗೆ ನಿಲ್ಲಕ್ಕೆ ಕೇಳಿದ್ರೆ ಅದಕ್ಕೆ ನಿಲ್ತಾ ಇದ್ದೀನಿ ಅಂತ ಹೇಳಿ. ಕಾಂತೇಶ್ ಅವರು 2 ವರ್ಷದಿಂದ ಓಡಾಡ್ತಾ ಇದ್ರು. ಅದನ್ನು ಡೆಲ್ಲಿಯವರು ಸರ್ವೆ ಮಾಡಿದ್ದಾರೆ. ಆ ಸರ್ವೆಯಲ್ಲಿ ಬೊಮ್ಮಾಯಿಯವ್ರ ಹೆಸರು ನಂಬರ್ 1 ಬಂದಿದ್ದರಿಂದ ಬೊಮ್ಮಾಯಿಯವ್ರಿಗೆ ನಿಲ್ಲಬೇಕು ಅಂತ ಕೇಂದ್ರ ನಾಯಕರು ಹೇಳಿದ್ದಾರೆ, ಅದಕ್ಕೋಸ್ಕರ ನಿಂತಿದ್ದಾರೆ ಅಷ್ಟೇ. ಅದರಲ್ಲಿ ಸರ್ವೆ ಬಿಟ್ಟು ಬೇರೆ ಏನು ಪ್ರಶ್ನೆನೇ ಇಲ್ಲ. ಹಾವೇರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ವೆಯಲ್ಲಿ ಅವ್ರ ಹೆಸರು ಬಂದಿರೋದ್ರಿಂದ ಅವ್ರಿಗೆ ಅವಕಾಶ ಮಾಡ್ತಾರೆ. ಸದಾನಂದ ಗೌಡ್ರ ಕಥೆ ಏನು? ಸದಾನಂದ ಅವರು ನಾವೆಲ್ಲರೂ ಅವ್ರನ್ನ ನಿಲ್ಲಬೇಕು ಅಂತಲೇ ಹೇಳಿದ್ದು. ಬಟ್ ಅವ್ರದ್ದು ಸಮಸ್ಯೆ ಏನು ಅಂತ ಹೇಳಿದ್ರೆ, ಅವರು ಹಿಂದೆ ನಾನು ನಿಲ್ಲಲ್ಲ ಅಂತ ಘೋಷಣೆ ಮಾಡಿದ್ರು, ರಾಜಕೀಯದಿಂದ ನಿವೃತ್ತಿ, ಪಾರ್ಟಿ ಕೆಲಸ ಮಾಡ್ತೀವಿ, ಈ ಥರದ್ದೆಲ್ಲ ಹೇಳಿದ್ರಿಂದ ಕೇಂದ್ರದ ನಾಯಕರು ಹಿಂದೆ ಕಂಟೆಸ್ಟ್ ಮಾಡಲ್ಲ ಅಂತ ಹೇಳಿದ್ರಲ್ಲ, ಅದಕ್ಕೋಸ್ಕರ ಅದನ್ನು ಪೆಂಡಿಂಗ್ ಇಟ್ಟರು ಅವರು. ಶೋಭಾ ಅವ್ರಿಗೆ ಇಲ್ಲಿ ಚಿಕ್ಕಮಂಗ್ಳೂರಲ್ಲಿ ಪ್ರತಿರೋಧ ಬಂತು, ಅಲ್ಲಿನ ಕಾರ್ಯಕರ್ತರು ಪ್ರತಿರೋಧ ಬಂತು. ಆ ದೃಷ್ಟಿಯಿಂದ ಅವರು ಬೆಂಗಳೂರಿಗೆ ಶಿಫ್ಟ್ ಆದರು. ಇದು ಒಂದು ರೀತಿ ಕಾಕತಾಳಿ ಅಷ್ಟೇ. ಇದು ಕಾಕತಾಳಿಯ ನಂಬಿಸಿ ಕೈ ಕೊಟ್ಟರು, ನನಗೆ ನಂಬಿಸಿ ಚೂರಿ ಹಾಕ್ಬಿಟ್ರು ಸದಾನಂದ ಗೌಡರು. ನಾನು ಬೇಡ ಅಂತ ಬಿಟ್ಟಿದ್ದೆ, ನನ್ನನ್ನು ಬಂದುಬಿಟ್ಟು ಮನೆಗೆಲ್ಲ ಕರೆದ್ಬಿಟ್ಟು ನಾನು ನಿಂತು ಹೋದವ್ರು ನಾವೇ. ನಾನು ಬೊಮ್ಮಾಯಿಯವರು, ಅಶ್ವಥ್ ನಾರಾಯಣ್ ಹೋದವ್ರು ನಾವು ಒಳ್ಳೇದಾಗ್ಲಿ ಅಂತ ಹೋಗಿದ್ದು. ನಾವು ಕೆಟ್ಟದ್ದು ಬಯಸಕ್ಕೆ ಹೋದ್ರ? ಒಳ್ಳೇದಾಗ್ಲಿ, ಒಳ್ಳೇದಾಗ್ಲಿ ಮಾಡಿಬಿಟ್ರಿ. ಇಡೀ ಕೋರ್ ಕಮಿಟಿಯಲ್ಲಿ, ಕರ್ನಾಟಕದಲ್ಲಿ ನಡೆದಂಥ ಕೋರ್ ಕಮಿಟಿಯಲ್ಲಿ ಸದಾನಂದ ಗೌಡ್ರ ಹೆಸರೇ ಕಳಿಸಿದ್ದು. ಡೆಲ್ಲಿಯಲ್ಲೂ ಕೂಡ ನಾವು ಸದಾನಂದ ಗೌಡ್ರ ಪರವಾಗೇ ಬ್ಯಾಟಿಂಗ್ ಮಾಡಿದ್ದು ನಾವು. ಸೊ ಹಾಗಿದ್ದಾಗ ಈಶ್ವರಪ್ಪನವ್ರು ಹೇಳೋ ರೀತಿಯಲ್ಲಿ ಯಡಿಯೂರಪ್ಪನವರು ಶೋಭಾ ಕರಂದ್ಲಾಜೆ ಟಿಕೆಟ್ ಕೊಡಿಸಿದ್ರು. ಇಲ್ಲ, ಅದನ್ನು ನಾನು 4 ಗೋಡೆಗಳ ಮಧ್ಯೆ ಏನೇನು ನಡೀತೋ ಅದನ್ನು ನಾನು ಹೇಳೋಕ್ಕಾಗಲ್ಲ. ಕೇಂದ್ರ ನಾಯಕರು ತೀರ್ಮಾನ ಮಾಡಿದರೆ ಕರ್ನಾಟಕದಲ್ಲಿರುವಂಥ ಅಷ್ಟು ಸ್ಥಾನಗಳಲ್ಲಿ ಹೋಗಿದೆ ಅನ್ನೋದಾದ್ರೆ ಶೋಭಾ ಕರಂದ್ಲಾಜೆ ಅವರ ಹೆಸರು ಹೇಗೆ ಬರುತ್ತೆ ಅಲ್ಲಿಗೆ? ನೋಡಿ, ಕೇಂದ್ರ ನಾಯಕರು
ಎಲ್ಲೆಲ್ಲಿ ಯಾರನ್ನ ಸ್ಪರ್ಧೆ ಮಾಡಬೇಕು ಅಂತ ಅಲ್ಟಿಮೇಟಾಗಿ ತೀರ್ಮಾನ ಮಾಡೋದು ಅವರೇ. Fine. ನಮ್ಮ ಸಜೆಷನನ್ನು ನಾವು ಕೊಟ್ಟಿದ್ದೀರಿ, ಸದಾನಂದ ಗೌಡ್ರೆ ಆಗಬೇಕು ಅಂತ ನಮ್ಮ ಸಜೆಷನ್ ಕೊಟ್ಟಿದ್ದೀರಿ. ಅಲ್ಟಿಮೇಟಾಗಿ ಅವರು ಅವ್ರದ್ದೇ ಆದಂಥ ಸರ್ವೆ ಇರ್ಬೋದು, ಅವ್ರದ್ದೇ ಆದಂಥ ಮಾನದಂಡಗಳೇನಿರ್ಬೋದು ಅದರ ಪ್ರಕಾರ ಮಾಡಿದ್ದಾರೆ. ಅದನ್ನು ನಾವು ಚಾಚು ತಪ್ಪದೆ ಪಾಲ್ತೀರಿ. ಯಾರೇ ಆದ್ರೂ ನಾವು ಸದಾನಂದ ಗೌಡ್ರ ಹೆಸರು ಹೇಳಿದರೂ ಕೂಡ ಶೋಭಾ ಅವ್ರಿಗೆ ನಾವು ಸಪೋರ್ಟ್ ಮಾಡಲೇಬೇಕು, ಕೆಲಸ ಮಾಡಲೇಬೇಕು, ಮಾಡ್ತಾರೆ ಕಾರ್ಯಕರ್ತರು. ಯಡಿಯೂರಪ್ಪನವ್ರು ವಿರೋಧ ಹಾಕ್ಕೊಂಡ್ರೆಲ್ಲ ಮೂಲೆ ಗುಂಪಾಗೋದ್ರು. ಇಲ್ಲ, ಆ ಥರದ ನೋಡಿ, ನಮ್ಮ ಪಾರ್ಟಿ ಯಾವುದೋ ವ್ಯಕ್ತಿ ಮೇಲೆ ಡಿಪೆಂಡ್ ಆಗಿರೋ ಪಾರ್ಟಿ ಅಲ್ಲ, ಇದು ಕೇಡರ್ ಪಾರ್ಟಿ. ಈಗ ಹಿಂದೆ ಪ್ರಧಾನಮಂತ್ರಿಗಳಾಗಿ ನಮ್ಮ ಬೇಕಾದಷ್ಟು ಜನ ನಮ್ಮಲ್ಲಿದ್ದರು. ಓಕೆ, ವಾಜಪೇಯಿ ಇದ್ದರು, ಈಗ ನರೇಂದ್ರ ಮೋದಿ ಇದ್ದಾರೆ. ನಮ್ದು ಆ ಥರದ್ದೇನಿಲ್ಲ. ಯಾರೋ ಒಬ್ಬ ವ್ಯಕ್ತಿ ಮೇಲೆ ನಮ್ಮ ಪಾರ್ಟಿ ಯಾವತ್ತೂ ಡಿಪೆಂಡ್ ಆಗಿಲ್ಲ, ದೇಶದಲ್ಲೇ ಎಲ್ಲೂ ಆಗಿಲ್ಲ. ಈಗ ನೋಡಿದ್ರು ಮಧ್ಯಪ್ರದೇಶದಲ್ಲಿ 3 ಬಾರಿ ಮುಖ್ಯಮಂತ್ರಿ ಆಗಿದ್ದರು, ಅಲ್ಲಿಂದ ತೆಗೆದಾಕಿದ್ರು. ನಮ್ಮ ಪಾರ್ಟಿಯಲ್ಲಿ ಎಲ್ಲರನ್ನೂ ಕೂಡ ಅಂದರೆ ಕೇಡರ್ ಬೇಸ್ ಪಾರ್ಟಿ ಅಂತ ಅದಕ್ಕೆ ಹೇಳಿದೆ. ಯಾವುದೇ ಸಂದರ್ಭದಲ್ಲಿ ಒಬ್ಬ ಕಾರ್ಯಕರ್ತನೂ ಕೂಡ ಮುಖ್ಯಮಂತ್ರಿ ಆಗುವಂಥ ಅವಕಾಶವನ್ನು ನಮ್ಮ ಪಾರ್ಟಿ ಕೊಡುತ್ತೆ. ಅಲ್ವಾ ವಿರೋಧ ಹಾಕ್ಕೊಂಡವ್ರನ್ನೆಲ್ಲ ಮೂಲೆ ಗುಂಪು ಆಗೋದ್ರು ಅಂತೇಳಿ? ಇಲ್ಲ, ಆ ಥರ ನಮ್ಮ ಪಾರ್ಟಿ ಈಗ ನೋಡಿ ಕೇಂದ್ರದ ನಾಯಕತ್ವನೂ ಸ್ಟ್ರಾಂಗ್ ಬಟ್ ಬಹುದೊಡ್ಡ ಆರೋಪ ಬರುತ್ತೆ. ಯಡಿಯೂರಪ್ಪನವರು ತಮ್ಮ ಮಗ ವಿಜೇಂದ್ರ ಅವರನ್ನು ರಾಜಕೀಯವಾಗಿ ಬೆಳೆಸ್ಕೊಳ್ಳೋಕ್ಕೋಸ್ಕರ ಲಿಂಗಾಯತ ಲೀಡರ್ಸ್ಗಳನ್ನೆಲ್ಲ ಸೈಡ್ಲೈನ್ ಮಾಡಿಬಿಟ್ರು. ಇಲ್ಲ, ನಾನು ಅದನ್ನು ಒಪ್ಪಲ್ಲ. ಜಗದೀಶ್ ಶೆಟ್ಟರ್ ಅವ್ರನ್ನ ಸೆಂಟ್ರಲ್ ಕಳ್ಸಕ್ಕೆ ಅವ್ರನ್ನ ಪ್ಲಾನ್ ಮಾಡಿದ್ರು. ಸೋಮಣ್ಣ ಅವರನ್ನ ಅಲ್ಲಿ ಸೋಲ್ಸಿದ್ರು. ಈಗ ಸೋಮಣ್ಣ ಅವ್ರನ್ನ ಸೆಂಟ್ರಲ್ ಕಳಿಸ್ಬಿಡ್ತಾರೆ, ಇಲ್ಲಿ ಮಗನಿಗೆ ಕ್ಲಿಯರ್ ಆಗುತ್ತೆ. ಪ್ರತಾಪ್ ಸಿಂಹ ಅವರು ವಿರೋಧ ಹಾಕೊಂಡಿದ್ರು, ಅವ್ರನ್ನೂ ಸೈಡ್ ಲೈನ್ ಮಾಡಿದ್ರು. CT ರವಿ ಅವರು ವಿರೋಧ ಹಾಕೊಂಡ್ರು, ಅವರು ಸೈಡ್ ಲೈನ್ ಮಾಡಿದ್ರು. ನಮ್ಮ ಪಾರ್ಟಿ ಲಿಂಗಾಯತರ ಪಾರ್ಟಿ ಅಲ್ಲ, ನಮ್ಮ ಪಾರ್ಟಿ ಹಿಂದೂಗಳ ಪಾರ್ಟಿ. ಅದರಲ್ಲಿ ಒಕ್ಕಲಿಗರು ಬರ್ತಾರೆ, ಬ್ಯಾಕ್ವರ್ಡ್ ಬರ್ತಾರೆ, ಎಸ್ಸಿಗಳು ಬರ್ತಾರೆ. ನನ್ನ ಪ್ರಶ್ನೆ ಅದಲ್ಲ. ಲಿಂಗಾಯತರ ಲಿಂಗಾಯತರನ್ನೆಲ್ಲ ತುಳಿದ್ರು ಅಂತ ಹೇಳ್ತಾ ಇದ್ರು ಅಷ್ಟೇ. ಇಲ್ಲ, ಆ ಥರದ್ದು ಏನೂ ಇಲ್ಲ. ಯಡಿಯೂರಪ್ಪನವರು ಲಿಂಗಾಯತ ಲೀಡರ್ಸ್ಗಳನ್ನು ತುಳಿಯೋದಷ್ಟೇ ಅಲ್ಲ, ವಿಜಯೇಂದ್ರ ಅವರ ದಾರಿಯಲ್ಲಿ ಯಾರ್ಯಾರು ಲೀಡರ್ಸ್ಗಳು ಬರ್ತಾರೆ ಅವ್ರನ್ನ ಸೈಡ್ ಲೈನ್ ಮಾಡೋ ಕೆಲಸವನ್ನ ಯಡಿಯೂರಪ್ಪನವರು ಮಾಡಿದ್ರು, ಅತ್ಯಂತ ವೆಲ್ ಪ್ಲಾನ್ಡ್ ಆಗಿ, ಚಾಣಾಕ್ಷತನದಿಂದ ಅನ್ನುವಂಥ ಆರೋಪ ಇದೆ. ಹಾಗಾದ್ರೆ ಬಸವರಾಜ ಬೊಮ್ಮಾಯಿ ಯಾಕೆ ಮುಖ್ಯಮಂತ್ರಿ ಆದರು? ಮುಗಿತಲ್ಲ, 65ಕ್ಕೆ ಬಂದ್ರು ಸೈಡ್ ಆದ್ರು. ಮುಖ್ಯಮಂತ್ರಿ ಆದ್ರಲ್ಲ, ಯಡಿಯೂರಪ್ಪನವರು ಇದ್ದಾಗೆ ಮುಖ್ಯಮಂತ್ರಿ ಆದ್ರಲ್ಲ. ಈಗೆಲ್ಲ ಕ್ಲಿಯರ್ ಆಗೋಯ್ತಲ್ಲ. ಈಶ್ವರಪ್ಪನವ್ರ ಸೈಡ್ ಲೈನ್, ಸದಾನಂದ ಗೌಡ ಸೈಡ್ ಲೈನ್, ಜಗದೀಶ್ ಶೆಟ್ಟರ್ ಅವ್ರ ಕಡೆಗೆ ಆದ್ರು, ಬೊಮ್ಮಾಯಿ ಅವರು ಸೆಂಟರ್ಗೆ ಹೋಗ್ತಾ ಇದ್ದಾರೆ, ಸೋಮಣ್ಣ ಅವರು ಸೆಂಟರ್ ಕಡೆಗೆ ಹಾಕ್ತಾ ಇದ್ದೀರಾ, ಪ್ರತಾಪ್ ಸಿಂಹ ಅವರು ಟಿಕೆಟ್ ತಪ್ಪಿಸಿದ್ರಿ, CT ರವಿ ಅವರು ತಪ್ಪೋಯ್ತು. ಹೊಸದಾಗಿ ಬರುವಂತ ಲೀಡರ್ಸ್ ಯಾರು ಕಾಣಬಾರ್ದು. ನಾ ಇದ್ದೀರಿ, ಇನ್ನು ಯತ್ನಾಳ್ ಅವರು ಇದ್ದಾರೆ, ಬೇಕಾದಷ್ಟು ಜನ ಇದ್ದಾರೆ, ಅಶ್ವಥ್ ನಾರಾಯಣ್ ಇದ್ದಾರೆ. ಯತ್ನಾಳ್ ಅವರು ಆಲ್ರೆಡಿ ವಿರೋಧ ಹಾಕೊಂಡಾಗಿದೆ, ಏನಿಲ್ಲ, ಮನ್ನಣೆನೇ ಇಲ್ಲ ಯತ್ನಾಳ್ ಅವ್ರ ವಿಚಾರದಲ್ಲಿ. ಅವರು ನಮ್ಮ ಲೀಡರ್. ಹಿಂದುತ್ವದ ಬಗ್ಗೆ ಮಾತನಾಡೋರೆಲ್ಲ ಮೂಲೆ ಗುಂಪಾಗೋದ್ರು. ಇಡೀ ದೇಶದಲ್ಲೂ ಆಯ್ತು, ರಾಜ್ಯದಲ್ಲೂ ಆಗೋಯ್ತು. ಅಲ್ಲ, ನಮ್ಮ ಬ್ರ್ಯಾಂಡೇ ಹಿಂದುತ್ವ, ಮೋದಿಯವರೇ ಹಿಂದುತ್ವ, ನಾವೇ ಹಿಂದುತ್ವ. ಹಂಗೇನಿಲ್ಲಲ್ಲ, ಅವರೇ ಬಿರಿ, ಅವ್ರು ಮಾತ್ರ ಹಿಂದುತ್ವ ಮಾತಾಡ್ತಾರೆ, ಎಲ್ಲರೂ ಮಾತಾಡ್ತಾವ್ರಿ. ನಮ್ಮ BJPಯಲ್ಲಿರೋರು ಎಲ್ಲರೂ ಆಲ್ಮೋಸ್ಟ್ ಆಲ್ ಹಿಂದುತ್ವದ ಬಗ್ಗೆ ಮಾತಾಡುವಂಥವ್ರು. ಅದರಲ್ಲಿ ಅನಂತ್ ಕುಮಾರ್ ಹೆಗಡೆ ಅವರು ಮಾತನಾಡ್ತಾ ಇದ್ರು, ಸೈಡ್ ಲೈನ್ ಆಗೋಯ್ತು. ಪ್ರತಾಪ್ ಸಿಂಹ ಅವರು ಹಿಂದುತ್ವದ ಬಗ್ಗೆ ಖಡಕ್ ಆಗಿ ಮಾತಾಡ್ತಿದ್ರು, ಅವರು ಈ ಸೈಡ್ ಹೋದ್ರು. CT ರವಿ ಅವರು ಕೂಡ ಹಿಂದುತ್ವದ ಬಗ್ಗೆ ಮಾತಾಡ್ತಿದ್ರು, ಅವರು ಸೈಡ್ ಹೋದ್ರು. ಈಶ್ವರಪ್ಪನವರು ಮಾತನಾಡ್ತಾ ಇದ್ರು, ಅವರು ಇಲ್ಲ. ಯಾರು ಮಾತಾಡ್ತಾ ಇದ್ದಾರೆ? ಸಾಧ್ವಿ ಪ್ರಜ್ಞಾ ದೇಶದಲ್ಲಿ ಹೋಗೋದಾದ್ರೆ ಅವ್ರನ್ನು ಸೈಡ್ ಲೈನ್ ಮಾಡಿ. ಹಿಂದುತ್ವ ಅನ್ನೋದು BJPಗೆ ಯಾರನ್ನು ಬ್ರ್ಯಾಂಡ್ ಕೊಡಬೇಕಾದ ಅವಶ್ಯಕತೆ ಇಲ್ಲ. ಬಟ್ ಈ ಬಾರಿ ಬದಲಾವಣೆ ಆಗಿದೆ, ಏನೂ ಇಲ್ಲ. ಎಲ್ಲ ನಮ್ಮ ಪಾರ್ಟಿಯಲ್ಲಿ ಇರೋರು ಎಲ್ಲರೂ ಕೂಡ ಹಿಂದುತ್ವವಾದಿಗಳೇ, ಪ್ರಶ್ನೆನೇ ಇಲ್ಲ. ಪ್ರತಿಯೊಬ್ಬ MLAನೂ ಪ್ರತಿಯೊಬ್ಬ ಕಾರ್ಯಕರ್ತನು ಹಿಂದುತ್ವ ಇರೋ ಅಂಥದ್ದೇ, ಹಿಂದುತ್ವದ ಅಜೆಂಡಾದ ಮೇಲೆ ನಾವು ಹೋಗುವಂಥವ್ರು. ಇನ್ಮೇಲೆ ಯಾರು ಸ್ಟ್ರಾಂಗ್ ಆಗಿ ಮಾತಾಡಬಾರದು. ಮಾತಾಡಿದ್ರೆ ಸ್ಟ್ರಾಂಗ್ ಪ್ರಶ್ನೆ, ಈಗ ಸ್ಟ್ರಾಂಗ್ ಮೈಂಡ್ ಅಂತ ಪ್ರಶ್ನೆ ಬರೋದೇ ಇಲ್ಲ. ಆ ಥರದ್ದೇನಿಲ್ಲ. ಆ ಸನ್ನಿವೇಶಕ್ಕೆ ಸಂಬಂಧಪಟ್ಟಂತೆ ಪಾರ್ಲಿಮೆಂಟ್ ಚುನಾವಣೆಗೆ ಗೆಲ್ಲೋ ಅಂಥ ಮಾನದಂಡ ಮತ್ತು ನಮ್ಮ ಸಿದ್ಧಾಂತವನ್ನು ಎತ್ತಿ ಹಿಡಿಯುವಂಥ ಮಾನದಂಡ ಏನಿದೆ ಅದು ನಮ್ಮ ಉದ್ದೇಶ ಆಗಿರ್ತದೆ. ಇಂಥವ್ರಿಗೆ ಕೊಡಬೇಕು, ಇಂಥವರೇ ಜಾಸ್ತಿ BJP ಅಂದರೆ ಬ್ರ್ಯಾಂಡ್ ಹಿಂದುತ್ವ ಆ ಥರದ್ದೇನು. ಅಗ್ರೆಸಿವ್ ಆಗಿ ಮಾತಾಡೋರಿಗೆ ಯಾರಿಗೂ ಟಿಕೆಟ್ ಕೊಟ್ಟಿಲ್ಲ, ಈ ಬಾರಿ ಸೈಡ್ ಲೈನ್ ಮಾಡಿದ್ದೀರಾ. ಇದು ಹೊಸ BJPನ. ಮೋದಿಗಿಂತ ಅಗ್ರೆಸಿವ್ ಯಾರಿದ್ದಾರೆ ಇಡೀ ದೇಶದಲ್ಲಿ? ಅಮಿತ್ ಶಾಗಿಂತ ಯಾರಿದ್ದಾರೆ ರಾಜ್ಯದಲ್ಲಿ? ಬೇಕಾದಷ್ಟು ಜನ ಇದ್ದಾರೆ. ಯಡಿಯೂರಪ್ಪನವರಿಂದ ಎಲ್ಲರೂ, ನಾವೆಲ್ಲ ಹಿಂದುತ್ವ ಇದ್ದಾರೆ. ನಾನು ಶ್ರೀರಾಮ ಅಯೋಧ್ಯೆ ವಿಚಾರದಲ್ಲಿ ನಾನು ಕೂಡ ಅಯೋಧ್ಯೆ ಡೆಮಾಲಿಷನ್ ಸಂದರ್ಭದಲ್ಲಿ ನಾನು ಕೂಡ ಹೋಗಿದ್ದೆ. ಎಮರ್ಜೆನ್ಸಿಯಲ್ಲಿ ನಾನು ಕೂಡ ಜೈಲ ಅನುಭವಿಸಿ ಬಂದಿದ್ದೀನಿ. ನಾನು ಕೂಡ ಅದರಲ್ಲೇನು ವಿಶೇಷ ಏನಿಲ್ಲ ಅದರಲ್ಲಿ. ಸೊ ಅಶೋಕ್ ಅವ್ರ ಮಾತು ಯಾರು ಕೇಳ್ತಾ ಇಲ್ಲ, ಯಾಕೆ ಅರ್ಥ ಆಗಿಲ್ಲ ನನಗೆ. ನಿಮ್ಮ ಪಕ್ಷದಲ್ಲಿ ಯಾರು ನಿಮ್ಮ ಮಾತನ್ನು ಕೇಳ್ತಾ ಇಲ್ಲ? ಎಲ್ಲರೂ ನನ್ನ ಮಾತು ಕೇಳ್ತಾರಲ್ಲ. ನಾನು ಪಾರ್ಟಿಯ ಲೀಡ್ರು, ಎಲ್ಲರೂ ನಮ್ಮ ಪಾರ್ಟಿಯಲ್ಲಿ ನಾವು ಹೇಗೆ ಮೋದಿಯವ್ರ ಮಾತು ಕೇಳ್ತೀರಿ, ಅಮಿತ್ ಶಾ ಅವ್ರ ಮಾತು ಕೇಳ್ತೀರಿ, ಯಡಿಯೂರಪ್ಪನವ್ರ ಮಾತು, ಪ್ರತಿಯೊಬ್ಬ ಕಾರ್ಯಕರ್ತರಿಗೂ BJP ಒಬ್ಬ ಕಾರ್ಯಕರ್ತ ಎದ್ದು ನಿಂತು ಭಾರತ್ ಮಾತಾ ಕಿ ಜೈ ಅಂದರೆ ಅವ್ನು ದೊಡ್ಡವರಿದ್ರು ಭಾರತ್ ಮಾತಾ ಕಿ ಜೈ ಅನ್ಬೇಕು. ಆ ರೀತಿಯಾದ ಪಾರ್ಟಿ ನಮ್ಮದು. ನಿಮ್ಮ ಮೇಲೆ ಬಹುದೊಡ್ಡ ಆರೋಪ ಇತ್ತು, ಅಶೋಕ್ ಅವರು ಅಂತಂದರೆ ಅಡ್ಜಸ್ಟ್ಮೆಂಟ್ ಅಂತ ಹೇಳಿ.
ನೋಡ್ತಾ ಇದ್ದಾರಲ್ಲ ಈಗ ವಿಧಾನಸಭೆಯಲ್ಲಿ ಯಾವ ರೀತಿ ನಾನು ಕಳೆದ ವಿಧಾನಸಭೆಯಲ್ಲಿ ಈ ಹಿಂದುತ್ವದ ವಿಚಾರಗಳಾಗಲಿ ಹೋರಾಟ ಮಾಡಿದ್ದೀನಿ, ಎಲ್ಲರಿಗೂ ಗೊತ್ತಿದೆ. ಅಡ್ಜಸ್ಟ್ಮೆಂಟ್ ಪ್ರಶ್ನೆ ಯಾವಾಗ ಬರ್ತದೆ? ಚುನಾವಣೆ ಗೆಲ್ಲಕ್ಕಷ್ಟೇ. ಅದರಿಂದ ಆಚೆ ಬಂದ್ರ ಅಲ್ಲಲ್ಲ, ಗೆಲ್ಲಕ್ಕಷ್ಟೇ. ಅಶೋಕನ್ಗೆ 7 ಸರಿ ನಾನು ಗೆದ್ದಿದ್ದೀನಿ. ನಾನು ಗೆಲ್ಲಕ್ಕೆ ನನ್ನ ಕಾನ್ಸ್ಟಿಟ್ಯೂಯನ್ಸಿಯಲ್ಲಿ ಪಕ್ಕಾ BJPಯ ಭದ್ರಕೋಟೆ ಅದು. ಯಾರೋ ಅಲ್ಲಿ JDS ಇರ್ಬೋದು ಅಥವಾ ಕಾಂಗ್ರೆಸ್ ಇರ್ಬೋದು ಬಂದು ನಾನು ಸಪೋರ್ಟ್ ಮಾಡೋ ಅವಶ್ಯಕತೆನೇ ಬರಲ್ಲ. ಪದ್ಮನಾಭನಗರದಲ್ಲಿ ಯಾರು ಬಂದರೂ ಅಲ್ಲಿ 10 ಓಟ ಹಾಕ್ಸಕ್ಕೆ ನನಗೆ ಆಗಲ್ಲ. BJPಯ ಭದ್ರಕೋಟೆ ಅದು. ಅಲ್ಲಿ ಏನು ಪ್ರಶ್ನೆನೇ ಬರಲ್ಲ. ಯಾಕೆ ನಿಮ್ಮ ಮೇಲೆ ಅಂತ ಆರೋಪ ಬಂತ ಹಾಕಿದ್ದಾರೆ? ಯಾರೋ ಕೆಲವರಿಗೆ ನನ್ನ ಒಬ್ಬೊಬ್ಬರ ಮೇಲೆ ಒಂದೊಂದು ಆಪಾದನೆ ಮಾಡಬೇಕು. ಒಬ್ಬೊಬ್ಬ ನಾಯಕರ ಮೇಲೆ ಒಂದು DK ಶಿವಕುಮಾರ್ ಮೇಲೆ ಒಂದು ಆಪಾದನೆ, ಸಿದ್ದರಾಮಯ್ಯನವರು ಆಪಾದನೆ, ಯಡಿಯೂರಪ್ಪನವ್ರ ಮೇಲೆ, ಹಂಗೆ ನನ್ನ ಮೇಲೇನು ಒಂದು ಹುಡುಕಕ್ಕೆ ಮಾಡೋದು. ಯಾರೋ ಭ್ರಷ್ಟಾಚಾರದ ಮಾಡಬೇಕು, ಅಶೋಕನ ಬಗ್ಗೆ ಯಾವುದೇ ಭ್ರಷ್ಟಾಚಾರ ಆಪಾದನೆ ಮಾಡೋಕ್ಕೆ ಏನೂ ಇಲ್ಲ, ಆಗಲೇ ಇಲ್ಲ. ಅದಕ್ಕೆ ಒಂದು ಬ್ರ್ಯಾಂಡ್ ಮಾಡಬೇಕು, ಮಾಡ್ತಾರಷ್ಟೇ. ಇದು ಯಾರು ಬೇರೆದವ್ರು ಮಾಡ್ತಾರೆ? ನಿಮ್ಮ ಪಕ್ಷದಲ್ಲಿರುವಂಥ ಬಹು ನಾಯಕರುಗಳು ಮಾತನಾಡ್ತಾರೆ. ನಮ್ಮವರೇ ಮಾಡಲಿ, ಆಚರಣೆ ಮಾಡಲಿ, ಅವ್ರ ಸ್ವಂತ ಹಿತಾಸಕ್ತಿಗೋಸ್ಕರ, ಅವರ ಬೆಳವಣಿಗೆಗೋಸ್ಕರ ನಮ್ಮನ್ನು ಗುರಿ ಮಾಡಿದ್ದಾರೆ ಅಷ್ಟೇ. ಆ ಥರ ಅಡ್ಜಸ್ಟ್ಮೆಂಟ್ ಅಂತಂದರೆ ಚುನಾವಣೆ ಬಂದಾಗೆ ಅದರ ಪ್ರತಿಫಲ ಗೊತ್ತಾಗೋದು. ಚುನಾವಣೆಯಲ್ಲಿ ನಾನು ಉತ್ತರಹಳ್ಳಿಯಲ್ಲಿ 14 ಲಕ್ಷ ಓಟಲ್ಲಿ ಗೆದ್ದೆ. ಅವಾಗ ಯಾರು ನನ್ನ ಜೊತೆ ಬಂದಿದ್ರಿ? 3 ಸರಿ ಗೆದ್ದೀನಿ ಉತ್ತರಹಳ್ಳಿಯಲ್ಲಿ, 14 ಲಕ್ಷ ವೋಟರ್. ಅವಾಗ ನನಗೆ ಯಾವ ಪರಿಚಯನೂ ಇಲ್ಲ, ದೇವೇಗೌಡರ ಪರಿಚಯನೂ ಇಲ್ಲ, ಕಾಂಗ್ರೆಸ್ ಅವ್ರ ಪರಿಚಯ ಇಲ್ಲ. ಕನಕಪುರದಲ್ಲಿ ನಿಲ್ಸಿದಾಗ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡ್ಬಿಟ್ರು ಅಶೋಕ್ ಅವರು ಅಂತ. ನಾನು ಪ್ರಶ್ನೆ ಹಂಗಿಲ್ಲಂಗಿದ್ರೆ ನಾನು ಯಾಕೆ ಹೋಗ್ತಾ ಇದ್ದೆ? ನಾನು ಅಲ್ಲಿಗೆ ನಾನು ಸುಮಾರು 9 ದಿನ ಅಲ್ಲಿ ಕೆಲಸ ಮಾಡಿದ್ದೀನಿ. ನನ್ನ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಒಂದೇ ಒಂದು ದಿನ ಪದ್ಮನಾಭನಗರದಲ್ಲಿ ಕ್ಯಾನ್ವಾಸ್ ಮಾಡಿದ್ದು ಒಂದೇ ದಿನ. 9 ದಿನ ಅಲ್ಲಿ ಹೋಗಿ ಕೆಲಸ ಮಾಡಿದ್ದೀನಿ. ಅಲ್ಲಿ ಒಂಥರ ಕನಕಪುರ ಗೊತ್ತಿದೆಯಲ್ಲ, ಒಂಥರ ಎಲ್ಲ ರೌಡಿಸಮ್ ಇರ್ತಕ್ಕಂಥದ್ದು ಅಲ್ಲಿ. ಆಗ ನನಗೆ ಅದೇ ಬದಲಾಗಿ 1 ವರ್ಷ ಮುಂಚೆ ಕೊಟ್ಟಿದ್ರೆ ನಾನು ಕೂಡ ಅಲ್ಲಿ ಭದ್ರವಾಗಿ ನಿಲ್ಲೋ ಅಂಥ ಕೆಲಸ, ಒಳ್ಳೆ ಓಟ್ ತೊಗೊಳೋ ಅಂಥದ್ದು ಮಾಡ್ಬೋದಾಯಿತು. ಸಡನ್ನಾಗಿ ನಾಮಿನೇಷನ್, ಸಡನ್ನಾಗಿ ಕ್ಯಾನ್ವಾಸ್ ಅಂತಂದರೆ ಅಲ್ಲಿ ಏನೂ ಇಲ್ಲೇ ಇಲ್ಲ. BJP ಕಳೆದ ಬಾರಿ ಅಲ್ಲಿ 1500, 2000, 3000 ಓಟ್ ತೊಗೊಂಡು ಇದ್ದಂಥ ಕ್ಷೇತ್ರ ಅದು. ಸಡನ್ನಾಗಿ ಒಂದೇ ಸರಿ ಉದ್ಭವ ಮಾಡೋಕ್ಕೆ, ಮ್ಯಾಜಿಕ್ ಮಾಡೋಕ್ಕೆ ಏನೂ ಆಗಲ್ಲ. ಅದರಿಂದ ಅವಕಾಶ ಇದ್ದಿದ್ರೆ ಮೊದಲೇ ನನಗೆ ಪಾರ್ಟಿ 1 ವರ್ಷದ ಮುಂಚೆನೇ ಹೇಳಿದರೆ ನಿಜಕ್ಕೂ ಅಲ್ಲಿ ಒಂದು ಒಳ್ಳೆಯ ಸಾಧನೆಯನ್ನು ನಾವು ಮಾಡ್ಬೋದಾಗಿತ್ತು. ವಿಜೇಂದ್ರ ಅವ್ರು ಹೇಗಿದ್ದಾರೆ? ವಿಜೇಂದ್ರ, ನಾವಿಬ್ಬರು ಒಟ್ಟಿಗೆ ಕೆಲಸ ಮಾಡ್ತಾಯಿದ್ದೀರಿ, ಒಟ್ಟಿಗೆ ಕೆಲಸ ಮಾಡಬೇಕು. ಮಾಡುವಂಥ ಒಂದು ವಾತಾವರಣನೂ ಕೂಡ ಕೇಂದ್ರ ನಾಯಕರು ನಮಗೆ ಅವಕಾಶ ಕೊಟ್ಟಿದ್ದಾರೆ, ಭರವಸೆ ಇಟ್ಟಿದ್ದಾರೆ. ಕೇಂದ್ರ ನಾಯಕರು ಇವರಿಬ್ಬರ ನೇತೃತ್ವದಲ್ಲಿ ನಾವು ಕರ್ನಾಟಕದಲ್ಲಿ ಒಂದು ನಾಯಕತ್ವವನ್ನು ಬಿಲ್ಡ್ ಮಾಡ್ಬೋದು ಅಂತ ಆಸೆ ಇಟ್ಕೊಂಡಿದ್ದಾರೆ. ಅವರ ಆಸೆಗೆ ಚ್ಯುತಿ ಬರದ ರೀತಿಯಾಗಿ ನಾವಿಬ್ಬರು ಕೆಲಸ ಮಾಡ್ತೀವಿ. ಇನ್ನೂ ಪಕ್ಷದಲ್ಲಿ ಅವ್ರಿಗೆ ಹಿಡಿತಾ ಬಂದಿಲ್ಲ ಅಂತಿದ್ದಾರೆ. ಹಾಗೇನಿಲ್ಲ ನೋಡಿ, BJPನ ನೀವು ಬೇರೆ ಪಾರ್ಟಿ ಥರ ಹೋಲ್ಸೋಕ್ಕಲ್ಲ. ಹಿಡಿತ ಪ್ರಶ್ನೆನೇ ಬರಲ್ಲ ಇಲ್ಲಿ. ದಿಸ್ ಎ ಕೇಡರ್ ಪಾರ್ಟಿ. ಯಾರೇ ಬಿಟ್ಟು ಹೋಗಲಿ, ಯಾರೇ ಇರಲಿ, ಯಾರೇ ಹೋಗಲಿ, ಇಲ್ಲಿ ಕೇಡರ್ ಮೇಲೇ ನಡೆಯುವಂಥದ್ದು. ಇಲ್ಲಿ ಸಿದ್ಧಾಂತದ ಮೇಲೆ ನಡೆಯುವಂಥ ಪಾರ್ಟಿ. ಸಡನ್ನಾಗಿ ಗ್ರಿಪ್ ಸಿಕ್ಕಿಲ್ಲ, ಏನು ಗ್ರಿಪ್ ಪ್ರಶ್ನೆನೇ ಬರಲ್ಲ. ಸಿಸ್ಟಮ್ ಹೆಂಗಿಲ್ಲ ಹಂಗೆ ಇರುತ್ತಷ್ಟೇ. ವಿಜೇಂದ್ರ ಅವರ ಅಧ್ಯಕ್ಷರಾದಂಥ ಸಂದರ್ಭದಲ್ಲೂ ಅನೇಕ ವಿರೋಧಗಳು ಬಂತು. ಅವ್ರ ಮಾತನ್ನು ಈಗಲೂ ಕೂಡ ಹಲವರು ಕೇಳ್ತಾ ಇಲ್ಲ. ನೋಡಿ, ನ್ಯಾಚುರಲ್ಲಾಗಿ ಹೊಸ ಅಧ್ಯಕ್ಷರಾದಾಗ ಈ ಥರದ್ದು ನಾವು ಅಧ್ಯಕ್ಷರಾಗಬೇಕಾಗಿತ್ತು, ಈ ಥರದ್ದೆಲ್ಲ ನಾವು ವಿರೋಧ ಪಕ್ಷ ನಾಯಕ ಆಗಬೇಕಾಗಿತ್ತು, ಇದೆಲ್ಲ ಆಸೆಗಳು ಇಟ್ಕೊಂಡಿರ್ತಾರೆ. ಅದನ್ನು ಸ್ವಲ್ಪ ಕಡಿಮೆ ಆಗೋಕ್ಕೆ ಅವ್ರಿಗೂ ಒಂದು ಸ್ವಲ್ಪ ಟೈಮ್ ಬೇಕಾಗುತ್ತೆ, ಕೂಲಿಂಗ್ ಟೈಮ್. ಆ ಕೂಲಿಂಗ್ ಟೈಮ್ ಆಗಿದೆ, ಎಲ್ಲ ಸೆಟ್ರೇಟ್ ಆಗಿದೆ. ಈಗ ಚುನಾವಣೆ ಬಂದಿದ್ದರಿಂದ ಮತ್ತೆ ಹಿಡಿತ ಸಿಕ್ಕಿದೆಯಾ ಪಕ್ಷದ ಮೇಲೆ? 100% ಡೌಟೇ ಇಲ್ಲ. ಪೂರ್ತಿ ಹಿಡಿತವನ್ನು ಪಾರ್ಟಿ ನಮ್ಮ ಕೇಡರ್ ಇರೋದ್ರಿಂದ ಪೂರ್ತಿ ಹಿಡಿತ ನಾಯಕರಿಗೆ ಇದೆ. ಯಾವುದೇ ಸಮಸ್ಯೆ ಆಗದ ರೀತಿಯಲ್ಲಿ ಈ ಪಾರ್ಲಿಮೆಂಟ್ ಚುನಾವಣೆಯನ್ನು ನಾವು ಫೇಸ್ ಮಾಡ್ತೀವಿ. ಈ ಬಾರಿ ಚುನಾವಣೆಯಲ್ಲಿ ಕಡಿಮೆ ಸೀಟ್ಗಳು ಬಂದರೆ ಯಾರು ಅದಕ್ಕೆ ಬಲಿ? ಎಲ್ಲರೂ ಕೂಡ, ರಾಜ್ಯಾಧ್ಯಕ್ಷರ, ವಿರೋಧ ಪಕ್ಷದ ಎಲ್ಲರೂ ನಾನು ಹೇಳ್ದಲ್ಲ, ನಮ್ಮದು ಯಾವುದೋ ಒಬ್ಬ ವ್ಯಕ್ತಿ ಮೇಲೆ ಡಿಪೆಂಡ್ ಆಗಲ್ಲ ಪಾರ್ಟಿ. ಹಿಂದೆ ನೀವು ನೋಡಿದ್ದೀರ, ಭಾಳಷ್ಟು ಸರಿ ನಮ್ಮ ಅಧ್ಯಕ್ಷರುಗಳೇ ಹೋಗಿದ್ರು. ಯಡಿಯೂರಪ್ಪನವರು ಪಾರ್ಟಿ ಬಿಟ್ಟು ಆಚೆ ಹೋಗಿದ್ರು. ಆ ಥರ ನಮ್ಮದು ಪಾರ್ಟಿ ಒಂದು ಕೇಡರ್ ಇರೋದ್ರಿಂದ ಯಾರು ಇರಲಿ, ಯಾರು ಇರದೇ ಹೋಗಲಿ, ಪಾರ್ಟಿ ಆಗೇ ಇರುತ್ತೆ. ಆ ದೃಷ್ಟಿಯಿಂದ ಇಲ್ಲಿ ಆ ಥರ ವ್ಯಕ್ತಿ ಮೇಲೆ ಡಿಪೆಂಡ್ ಆಗಿ ಯಾರೋ ವ್ಯಕ್ತಿ ಪಾರ್ಟಿ ಬಿಟ್ಟೋದ ತಕ್ಷಣ ಹಿಂದೆ ಹೋಗುವಂಥ ಸಂಸ್ಕೃತಿ ನಮ್ಮ BJP. ಕಡಿಮೆ ಆದರೆ ರಾಜ್ಯಾಧ್ಯಕ್ಷ ಬದಲಾವಣೆ ಆಗ್ತಾರಾ? ಇಲ್ಲ, ಆ ಥರದ್ದೇನೂ ಇಲ್ಲ. ಆ ಥರದ ಸನ್ನಿವೇಶ ಏನೂ ಇಲ್ಲ. ಮತ್ತು ಆ ಥರ ಸನ್ನಿವೇಶ ಬರೋದೂ ಇಲ್ಲ. ಯಾಕಂದರೆ ನಾವು ಗೆಲ್ತೀವಿ. ನಿಮ್ಮ ಸ್ಥಾನಕ್ಕೂ ಕುತ್ತೇನು ಬರಲ್ಲ. ಇಲ್ಲ, ನಮ್ಮನ್ನು ಆಯ್ಕೆ ಮಾಡಿರೋವಂಥದ್ದು ಮುಂದೆ BJPಗೆ ಒಂದು ನಾಯಕತ್ವ ಕ್ರಿಯೇಟ್ ಮಾಡಬೇಕು ಅಂತ ನಮ್ಮನ್ನು ಆಯ್ಕೆ ಮಾಡಿದ್ದಾರೆ. ಸೊ ಆಯ್ಕೆಯ ಪರೀಕ್ಷೆನೂ ಕೂಡ ಇರ್ಬೋದು. ಇದು ಆಯ್ಕೆಯ ಪರೀಕ್ಷೆನೂ ಕೂಡ ಹೌದು, ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಇದೇ ಒಂದೇ ಮಾನದಂಡ ಏನೂ ಆಗಲ್ಲ BJPಯಲ್ಲಿ. ಮತ್ತು ಆ ಪ್ರಶ್ನೆ ಉದ್ಭವನೇ ಆಗಲ್ಲ. ನಾವು 28ಕ್ಕೆ 28 ಸ್ಥಾನ ಗೆಲ್ತೀರಿ ಅಂತ ಹೊರಟಿದ್ದೀರಿ. ಅದರಿಂದ ಆ ಸ್ಥಾನನೂ ಉದ್ಭವ ಪ್ರಶ್ನೆ 28 ಗೆಲ್ತೀವಿ ಅಂತ ಹೋಗ್ತಾರೆ. ಹೌದು,
ಅದಕ್ಕೇನಾದರೂ ತಳ ಬುಡ ಏನಾದ್ರು ಬೇಕಲ್ಲ. ಕಳೆದ ಬಾರಿ ಎಷ್ಟು ಗೆದ್ರಿ ನೀವು? ದೃಷ್ಟಿಗೆ 1, ಕನಕಪುರ ದೃಷ್ಟಿ ಬಟ್ಟು ಥರ 1 ಗೆದ್ರಿ. ಅದರಿಂದ ಎಷ್ಟು ಗೆದ್ರಿ ನೀವು? ಏನೂ ಇಲ್ಲ. ಮೈತ್ರಿ ಹೇಗೆ ನಡೀತಾ ಇದೆ? ಮೈತ್ರಿ ಒಂಥರ ಹಾಲು ಜನ ರೀತಿ ನಡೀತಾ ಇದೆ. ಮತ್ತು ಮೊದಲೇನೂ ಕೂಡ ಹಿಂದೆ 2006ರಲ್ಲೂ ಕೂಡ ನಾವು ಅವರು ಹೊಂದಾಣಿಕೆ ಇದ್ದಾಗ ಕುಮಾರಸ್ವಾಮಿ ಅವರು ನೆನ್ನೆನೂ ಕೂಡ ಹೇಳಿದ್ರು, ಆ ರೀತಿಯ ಸರ್ಕಾರ ನನಗೆ ವರ್ಚಸ್ ತಂದು ಕೊಟ್ಟದ್ದು 2006ರಲ್ಲಿ BJP ಮತ್ತು JDS ಸರ್ಕಾರ. ಬಟ್ ಅವಾಗ ನೀವು ಜೊತೆಯಾಗಿ ಚುನಾವಣೆಗೆ ಹೋಗಿರಲಿಲ್ಲ, ಫಸ್ಟ್ ಟೈಮ್ ಜೊತೆಯಾಗಿ ಚುನಾವಣೆಗೆ ಹೋಗ್ತಾ ಇದ್ದೀರಿ. ಹೌದು, ಚುನಾವಣೆಗೆ ಹೋಗ್ತಾ ಇರೋದು ಫಸ್ಟ್ ಟೈಮ್ ಇದೆ. ಮತ್ತು ನಮ್ಮ ಕಾರ್ಯಕರ್ತರಲ್ಲಿ ಈ ಹೋದ್ಸರಿ ಕಾಂಗ್ರೆಸ್ಸು ಮತ್ತು JDS ಹೊಂದಾಣಿಕೆ ಆದಾಗ ಇಡೀ ರಾಜ್ಯದಲ್ಲಿ ಎಲ್ಲ ಕಡೆ ಗಲಾಟೆ ಇತ್ತು. ಇಲ್ಲಿ ಎಲ್ಲೂ ಕೂಡ ಯಾವುದೇ ರೀತಿಯಾದಂಥ ಸಮಸ್ಯೆ ಇಲ್ಲದೆ ಒಂದು ರೀತಿ ಹಾಲು ಜೇನು ರೀತಿ ಹೋಗ್ತಾ ಇದ್ದೀರಿ. ಮತ್ತು ನಾವು ಪ್ರತಿಷ್ಠೆಯಾಗಿ ತಗೊಂಡ್ಕೊಂಡಿದ್ದೀರಿ. JDS ಎಲ್ಲೆಲ್ಲಿ ನಿಲ್ಲುತ್ತೋ ಅಲ್ಲಿ ನಾವು BJP ಕಾರ್ಯಕರ್ತರು ಪೂರ್ತಿ ಮನಸ್ಸಿಂದ ಕೆಲಸ ಮಾಡ್ತಾಯಿದ್ದಾರೆ. ಅದೇ ರೀತಿ JDS ಅವರು ನಾವು ಒಂದು ಹೆಜ್ಜೆ ಮುಂದೆ ಹೋಗಿ ಎಲ್ಲ ಕಡೆನೂ ಅವರೇ ಮೀಟಿಂಗ್ಸನ್ನು ಮಾಡ್ತಾಯಿದ್ದಾರೆ. ಇದು ಸಮನ್ವಯ. ಅಂದರೆ ಈ ರೀತಿ ಹೊಂದಾಣಿಕೆ ಆಗುವಂಥದ್ದು BJP ಮತ್ತು JDS ಮಾತ್ರ. ಕಾಂಗ್ರೆಸ್ ಜೊತೆ ಆಗಿದ್ದರೆ ಅವರು ಕಳೆದ ಬಾರಿ 0ಗೆ ಬಂದಿದ್ರು, 1 ಸೀಟ್ ಗೆದ್ದಿದ್ರು ಇಬ್ಬರು ಸೇರಿ. ಎಷ್ಟು ಸೀಟ್ ಗೆಲ್ತೀರಾ ಈ ಸಲ? ಸರ್ 28ಗೆ ನೋಡಿ, ಕಳೆದ ಬಾರಿ ನಾವು ಸೋತಿದ್ದ 28 ಹೇಳೋದಲ್ಲ, ಪಕ್ಕಾ ಕ್ಯಾಲ್ಕುಲೇಷನ್ ನಾನೇ ಅದಕ್ಕೆ ಹೇಳ್ತಾ ಇದ್ದೀನಿ. ಅದಕ್ಕೆ ಸೈಂಟಿಫಿಕ್ ಉದಾಹರಣೆನ ನಾನು ಕೊಡ್ತಾ ಇದ್ದೀನಿ. ಕಳೆದ ಬಾರಿ ನಾವು ಸೋತಿದ್ದೆಷ್ಟು? ಎಲ್ಲ ಗೆದ್ದಿದ್ರಿ, 25 ಗೆದ್ದಿದ್ರಿ ನಾವು. ಇಂಡಿಪೆಂಡೆಂಟ್ ಒಂದು ಕಾಂಗ್ರೆಸ್ ನಾವೇ ಸಪೋರ್ಟ್ ಮಾಡಿದ್ರಿ. ಇಂಡಿಪೆಂಡೆಂಟ್ ನಾವು BJP ಓಪನ್ ಸಪೋರ್ಟ್ ಮಾಡಿದ್ರಿ. ಸೋತಿದ್ದು ನಾವು ಕನಕಪುರ ಮತ್ತು ಹಾಸನ ಪ್ರಶ್ನೆನೇ ಇಲ್ಲ, ನಮ್ಮದೇ ಹೊಂದಾಣಿಕೆ ಇರೋದ್ರಿಂದ. ಈಗ ಕನಕಪುರ ಡಾಕ್ಟರ್ ಮಂಜುನಾಥ್ ಅವ್ರನ್ನ ಅಭ್ಯರ್ಥಿ ಮಾಡಿದ್ದೀರಿ, ಸಮರ್ಥ ಅಭ್ಯರ್ಥಿ, ಗೆಲ್ಲೋ ಅಂಥ ಅಭ್ಯರ್ಥಿ. ಮತ್ತು ಯಾರು ಡೌಟ್ ಬೀಳೋಕ್ಕೆ ಸಾಧ್ಯನೇ ಇಲ್ಲ, 100% ಗೆಲ್ತಾರೆ. ಮತ್ತು ಸೋಲೋದೆಲ್ಲಿ? ಬಂಡಾಯ ಎದ್ದಿರೋ ಕ್ಷೇತ್ರಗಳಲ್ಲಿ ಎಲ್ಲ ಶಮನ ಆಗ್ತಾ ಇದೆ. ರಾಯಚೂರಲ್ಲಿದೆ, ಇಲ್ಲ ಯಾವೆಲ್ಲ ದುರ್ಗದಲ್ಲಿದೆ, ಶಿವಮೊಗ್ಗದಲ್ಲಿದೆ, ಅವೆಲ್ಲ ಶಮನ ಆಗ್ತೈತೆ. ಶಿವಮೊಗ್ಗದ ಪ್ರಶ್ನೆನೇ ಉದ್ಭವ ಆಗಲ್ಲ ತಿಳ್ಕೊಳ್ಳಿ. ಶಿವಮೊಗ್ಗ ಆರಾಮ್ಸೆ ನಮ್ಮ ರಾಘವೇಂದ್ರ ಅವರು ಆರಾಮ್ಸೆ ಒಂದು 2-3 ಲಕ್ಷ ಲೀಡಲ್ಲಿ ಗೆಲ್ತಾರೆ. ಅಲ್ಲಿ ಪ್ರಶ್ನೆ ಉದ್ಭವ ಆಗೋದೇ ಇಲ್ಲ. ಕೊನೆಯದಾಗಿ ಏನಾದರೂ ವೋಟರ್ಸ್ಗಳಿಗೆ ಹೇಳಬೇಕಾ? ಕೊನೆಯದಾಗಿ ನಾನು ಹೇಳುವಂಥದ್ದು, BJP ನರೇಂದ್ರ ಮೋದಿಯವರು ಈ ದೇಶದ ಪ್ರಧಾನಿ ಆಗಬೇಕು. ದೇಶದ ಪ್ರಧಾನಿ ಆದರೆ ಈ ದೇಶಕ್ಕೆ ಒಂದು ಭವಿಷ್ಯ ನಿರ್ಮಾಣ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಇಡೀ ವಿಶ್ವ ಮೆಚ್ಚುವಂಥ ನಾಯಕ ನರೇಂದ್ರ ಮೋದಿ. ಕಳೆದ ಬಾರಿ ನೀವು ಕಾಂಗ್ರೆಸ್ ಸರ್ಕಾರವನ್ನು ಜನ ಆಯ್ಕೆ ಮಾಡಿದ್ದೀರ. ಆದರೆ ಬಂದಂಥ 10 ತಿಂಗಳಲ್ಲಿ ಇಡೀ ರಾಜ್ಯದಲ್ಲಿ ಬರಗಾಲ, ರೈತರಿಗೆ ಕೊಡುವಂಥ ಪರಿಹಾರ ಹಣವನ್ನು ಕೊಡದೆ, ಕುಡಿಯೋ ನೀರಿಗೆ ಹಾಹಾಕಾರ, ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಕಂಪನಿಗಳೆಲ್ಲ ಬಿಟ್ಟು ಹೋಗ್ತಾ ಇದ್ದಾರೆ. ಕೇರಳದಂಥ ಸಣ್ಣ ರಾಜ್ಯ ನಮ್ಮ ಇಂಡಸ್ಟ್ರೀಸ್ನೆಲ್ಲ ಬನ್ನಿ ನಿಮಗೆ ಕುಡಿಯೋ ನೀರು ಕೊಡ್ತೀರಿ ಬನ್ನಿ ಅಂತ ಕೇಳಿದೆ. ನೀರಿಗೋಸ್ಕರ ಬೇರೆ ರಾಜ್ಯಕ್ಕೆ ಹೋಗುವಂಥ ಪರಿಸ್ಥಿತಿಯನ್ನು ಈ ಕಾಂಗ್ರೆಸ್ ಅವರು ತಂದಿದ್ದಾರೆ. ಆಯ್ಕೆ ನಿಮ್ಮದು. ನರೇಂದ್ರ ಮೋದಿ ದೇಶದ ಪ್ರಧಾನಿ ಆದ, ದೇಶಕ್ಕೆ ಭವಿಷ್ಯ ಇದೆ. ನಾನು ವಿನಂತಿ ಮಾಡ್ತೀನಿ, ರಾಜ್ಯದ ಜನತೆಗೆ ಪಬ್ಲಿಕ್ TV ಚಾನಲ್ ಮುಖಾಂತರ ವಿನಂತಿ ಮಾಡ್ತೀನಿ, ದೇಶ ನೋಡಿ, ದೇಶದ ಭವಿಷ್ಯವನ್ನು ನೋಡಿ, ದೇಶಕ್ಕೋಸ್ಕರ ಮತ ಹಾಕಿ, ನರೇಂದ್ರ ಮೋದಿಗೆ ಮತ ಹಾಕಿ ಅಂತ ವಿನಂತಿಯನ್ನು ನಾನು ಮಾಡ್ತಾಯಿದ್ದೇನೆ. ಓಕೆ, ನಮ್ಮ ಮನವಿ ಕೂಡ ಒಂದಿದೆ, ರಾಜ್ಯಕ್ಕೆ ಬರಬೇಕಾಗಿರುವಂತಹ ಬರದ ಪರಿಹಾರವನ್ನು ಕೊಡಿಸಿ ಅನ್ನೋದು 100 ಪ್ರಶ್ನೆನೇ ಇಲ್ಲ. ನಾನು ಕಂದಾಯ ಸಚಿವನಾಗಿದ್ದೆ, ನಾನು ಯಾವತ್ತೂ ಕೇಂದ್ರ ಸರ್ಕಾರನ ಕೇಳಲೇ ಇಲ್ಲ. ನಮ್ಮ ಹತ್ರ ಹಣ ಇತ್ತು, ನಾವು ಕೊಟ್ರಿ. ಕೇಂದ್ರ ಸರ್ಕಾರ ನ್ಯಾಚುರಲ್ ಆಗಿ ಹಣ ಕೊಡ್ತಾರೆ. ಸಂವಿಧಾನದ ಪ್ರಕಾರ ಕೊಡಬೇಕು, ಕಾನೂನು ಪ್ರಕಾರನೂ ಕೊಡಬೇಕು, ಅದರಲ್ಲಿ ಮಾಡಿಲ್ಲ. ಎಸ್, ಆದಷ್ಟು ಬೇಗ ಕೊಡಿ ಅನ್ನೋದು ನಮ್ಮ ಆಶಯ ಅಷ್ಟೇ. ತುಂಬ ಧನ್ಯವಾದಗಳು ಅಶೋಕ್ ಅವರೇ, ಇಷ್ಟೊತ್ತು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ. ನಮಸ್ಕಾರ. ಇಷ್ಟು ಹಾಟ್ ಸೀಟ್ ಕಾರ್ಯಕ್ರಮ. ಹಾಟ್ ಸೀಟ್ನಲ್ಲಿ ಮತ್ತೆ ಇನ್ನೊಬ್ಬ ಅತಿಥಿ ಜೊತೆಗೆ ನಿಮ್ಮ ಮುಂದೆ ಹಾಜರಾಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಧನ್ಯವಾದಗಳು.